171 ಬೋಯಿಂಗ್ 787 ವಿಮಾನ ಪತನವಾಗಿರೋದು ಏರ್ ಇಂಡಿಯಾಗೆ ಸೇರಿರುವಂತ ವಿಮಾನ ಅನ್ನೋದು ಗೊತ್ತಾಗ್ತಾ ಇದೆ. 171 ಬೋಯಿಂಗ್ 787 242 ಪ್ರಯಾಣಿಕರನ್ನ ಹೊತ್ತು ಸಾಕ್ತಾ ಇತ್ತು. ಟೇಕ್ ಆಫ್ ಆಗ್ತಾ ಇರುವಂತ ಸಂದರ್ಭ ಪತನವಾಗಿದೆ. ಯಾವ ಏರ್ಪೋರ್ಟ್ ನಿಂದ ಟೇಕ್ ಆಫ್ ಆಗ್ತಾ ಇತ್ತು ಅಲ್ಲಿಯೇ ಪತನವಾಗಿದೆ. ದಟ್ಟವಾದಂತ ಹೊಗೆ ಆವರಿಸಿಕೊಳ್ಳುತ್ತೆ. ಅಲ್ಲಿದ್ದಂತ ಸಿಬ್ಬಂದಿಗಳಿಗೆ ಅದೇ ಸೂಚನೆ ಏನೋ ಆಗಿದೆ ಅಂತ. ಬಟ್ ಇದುವರೆಗೂ ಕೂಡ 200ಕ್ಕೂ ಅಧಿಕ ಪ್ರಯಾಣಿಕರೇನು ಪ್ರಯಾಣಿಸ್ತಾ ಇದ್ರು, ಅವ್ರಗಳ ಆರೋಗ್ಯ ಸ್ಥಿತಿ ಏನಿದೆ ಅಥವಾ ಪ್ರಯಾಣಿಕರ ಡೀಟೇಲ್ಗಳು ಇದ್ಯಾವುದು ಕೂಡ ಇನ್ನೂ ಲಭ್ಯವಾಗ್ತಾ ಇಲ್ಲ. ಒಂದಷ್ಟು ಜನರ ದೃಶ್ಯಗಳನ್ನ ಮಾತ್ರ ನಾವು ಗಮನಿಸ್ತಾ ಇದ್ದೀವಿ. TV9 ಗುಜರಾತ್ ಮೂಲಕವಾಗಿ ಅವರುಗಳನ್ನ ಆಸ್ಪತ್ರೆಗೆ ಸಾಗಿಸಲಾಗ್ತಾ ಇದೆ. ಈ ದೃಶ್ಯದಲ್ಲಿ ಅಲ್ಲಲ್ಲಿ ರಕ್ತದ ಕಲೆಗಳು ಕೂಡ ಇದೆ. ಗೊತ್ತಿಲ್ಲ ಅವರ ಆರೋಗ್ಯ ಸ್ಥಿತಿ ಹೇಗಾಗಿದೆ, ಏನಿದೆ, ಕಂಡೀಷನ್ ಯಾವ ರೀತಿಯಾಗಿದೆ ಅಂತ. ಬಟ್ಟೆನ ಅವರ ಮೈ ಮೇಲೆ ಹಾಕಿ ತಗೊಂಡು ಹೋಗ್ತಾ ಇದ್ದಾರೆ ಅಂತ ಹೇಳಿದ್ರೆ ಸುಟ್ಟ ಗಾಯಗಳಾಗಿರ್ಬೋದು. ಇಡೀ ವಿಮಾನ ಹೊತ್ತಿ ಉರಿತಾ ಇರೋದ್ರಿಂದ ರಕ್ಷಣಾ ಕಾರ್ಯಾಚರಣೆಗೂ ಕೂಡ ಅಡ್ಡಿ ಆಗ್ತಾ ಇದೆ, ಕಷ್ಟ ಆಗ್ತಾ ಇದೆ, ಸಮಸ್ಯೆ ಆಗ್ತಾ ಇದೆ. ರಕ್ಷಣೆ ಮಾಡೋದಕ್ಕಾಗ್ತಾ ಇಲ್ಲ. ಅವರು ಚೀರಾಟ ಕೂಗಾಟಗಳಷ್ಟೇ ಕೇಳಿಸ್ತಾ ಇದೆ. ಸುತ್ತಲೂ ಅಷ್ಟೊಂದು ಜನ ಸೇರಿದ್ದಾರೆ. ಆ ವಿಮಾನದಲ್ಲಿ ಪ್ರಯಾಣಿಸ್ತಾ ಇರುವಂತ ಕುಟುಂಬಸ್ಥರು ಕೂಡ ಇದ್ದಾರೆ, ಸ್ನೇಹಿತರು ಕೂಡ ಇದ್ದಾರೆ. ಯಾಕೆಂತ ಹೇಳಿದ್ರೆ ಆಗ್ಲೇ ಹೇಳಿದೆ ಇನ್ನೇನು ಟೇಕ್ ಆಫ್ ಆಗುವಂತ ಸಮಯ ಅಷ್ಟೇ ಅಂತ. ಯಾರು ಏರ್ಪೋರ್ಟ್ ವರೆಗೂ ಬಿಡೋದಕ್ಕೆ ಬಂದಿರ್ತಾರೆ ಅವ್ರ ಮನೇನೂ ತಲುಪಿರಲ್ಲ. ಅಷ್ಟೊತ್ತಿಗಾಗ್ಲೇ ತಾವು ಕಳಿಸ್ಕೊಟ್ಟಂತ ತಮ್ಮ ಸ್ನೇಹಿತ, ತಮ್ಮ ಕುಟುಂಬಸ್ಥರು ಅವ್ರ ಪರಿಸ್ಥಿತಿ ಹೀಗಾಗಿದೆಯಲ್ಲ ಅನ್ನುವಂತ ಆತಂಕ, ಏನಾಗಿದೆ ಅವರಿಗೆ ಅನ್ನುವಂತ ನೋವು ಅವರನ್ನ ಕಾಡ್ತಾ ಇದೆ. ಗುಂಪು ಗುಂಪು ಜನ ಬರ್ತಾ ಇದ್ದಾರೆ. ನೋಡಿ, ವಿಮಾನದ ಒಂದು ಭಾಗ ನೀವು ಗಮನಿಸ್ತಾ ಇದ್ರಿ, ಒಂದು ಪೀಸ್ ತರ ಕಾಣಿಸ್ತಾ ಇದೆ. ಅದೊಂದು ತುಂಡು ಭಾಗ ಕಾಣಿಸ್ತಾ ಇದೆ ಅಂತ ಹೇಳಿದ್ರೆ ಬೀಳ್ತಿರ್ಬೇಕಾದ್ರೆ ಒಂದು ಮರಕ್ಕೆ ಹೊಡೆದಿದೆಯಂತೆ. ಆ ನಂತರ ನೆಲಕ್ಕೆ ಬಿದ್ದು ಹೊತ್ತಿ ಉರಿಯೋದಕ್ಕೆ ಪ್ರಾರಂಭ ಆಗುತ್ತೆ. ಛಿದ್ರವಾಗಿದೆ. ಇವಾಗ ನಾವು ಒಂದು ಪೀಸ್ ಅನ್ನ ನೋಡಿದ್ರೆ ಹಾಗೆ ಅನ್ಸುತ್ತೆ, ತುಂಡು ತುಂಡುಗಳಾಗಿ ಬಿದ್ದಿದ್ಯಾ ಅಂತ. ಸಮಸ್ಯೆ ಏನಾಗಿತ್ತು? ಟೇಕ್ ಆಫ್ ಸಂದರ್ಭದಲ್ಲೇ ಹೀಗಾಗುತ್ತೆ ಅಂತ ಹೇಳಿದ್ರೆ ಕೆಲವೊಂದು ವಿಮಾನಗಳಲ್ಲಿ ಸಮಸ್ಯೆ ನೋಡ್ತೀವಿ ನಾವು. ಹಾರಾಟ ಫಾರ್ ಲಾಂಗ್ ಟೈಮ್ ಮಾಡಿದಂಥ ಸಂದರ್ಭ, ಲ್ಯಾಂಡಿಂಗ್ ವೇಳೆಯಲ್ಲಿ ಏನೋ ಕಂಟ್ರೋಲ್ ತಪ್ಪೋದು ಅಥವಾ ಇನ್ನೇನೋ ಸಮಸ್ಯೆಗಳಾಗಿ ದುರಂತಗಳಾಗಿರೋದನ್ನ ನಾವು ನೋಡಿದ್ವಿ. ಬಟ್ ಇದು ಟೇಕ್ ಆಫ್ ಸಂದರ್ಭ. ಇನ್ನೇನು ವಿಮಾನ ಹಾರಾಟ ಪ್ರಾರಂಭ ಮಾಡಬೇಕು, ಆಗ್ಲೇ ಪತನ ಆಗಿದೆ. ಹೊತ್ತಿ ಉರಿತಾ ಇದೆ ವಿಮಾನ. ರಕ್ಷಣಾ ಕಾರ್ಯಾಚರಣೆ ಮಾಡೋದಕ್ಕೂ ಕೂಡ ಸಾಧ್ಯವಾಗ್ತಾ ಇಲ್ಲ. ಅಗ್ನಿಶಾಮಕ ದಳ ಸಿಬ್ಬಂದಿ ಸೇರಿದ್ದಾರೆ, ಬೆಂಕಿ ನಂದಿಸೋ ಕೆಲಸ ಮಾಡ್ತಾ ಇದ್ದಾರೆ. ಸ್ಪಷ್ಟವಾದಂತಹ ದೃಶ್ಯ ಗಮನಿಸಬಹುದು ನೀವು. ಒಂದು ವಿಮಾನದ ಒಂದು ಭಾಗ ಇದು. 242 ಪ್ರಯಾಣಿಕರನ್ನ ಹೊತ್ತು ಸಾಕ್ತಾ ಇತ್ತು. ಇದ್ದಕ್ಕಿದ್ದಂತೆ ಟೇಕ್ ಆಫ್ ಸಂದರ್ಭದಲ್ಲಿ ದುರಂತ ನಡೆದು ಹೋಗುತ್ತೆ, ಪತನವಾಗುತ್ತೆ. ಒಂದು ಮರಕ್ಕೆ ಬಡಿಯುತ್ತೆ, ಆನಂತರ ನೆಲಕ್ಕೆ ಬಿದ್ದು ಹೊತ್ತಿ ಉರಿಯೋದಕ್ಕೆ ಪ್ರಾರಂಭ ಆಗುತ್ತೆ. ಇಡೀ ಭಾಗದಲ್ಲಿ ದಟ್ಟವಾದಂತಹ ಹೊಗೆ ಆವರಿಸಿಕೊಳ್ಳುತ್ತೆ. ಇನ್ನೇನು ನಡೆದು ಕೆಲ ಸಮಯಗಳ ಆಗಿ ಹೋಗಿದೆ. ಹಾಗಾಗಿ ಈಗ ರಕ್ಷಣಾ ಕಾರ್ಯಾಚರಣೆ ವೇಗ ಪಡೆದುಕೊಳ್ತಾ ಇದೆ. ಆಂಬ್ಯುಲೆನ್ಸ್ಗಳು ಸರತಿ ಸಾಲಿನಲ್ಲಿ ನಿಂತಿದೆ. ಸ್ಟ್ರೆಚರ್ ಮೂಲಕವಾಗಿ ಗಾಯಾಳುಗಳನ್ನ ಕರ್ಕೊಂಡು ಬರ್ತಾ ಇದ್ದಾರೆ. ವೀಲ್ ಚೇರ್ ಮೂಲಕವಾಗಿ ಒಂದಷ್ಟು ಜನರನ್ನ ಕರ್ಕೊಂಡು ಬರ್ತಾ ಇದ್ದಾರೆ. ಕೆಲ ಗಾಯಾಳುಗಳನ್ನ ಸ್ಟ್ರೆಚರ್ನಲ್ಲಿ ಮಲಗಿಸಿದ್ ನೋಡಿದ್ರೆ ಏನಾಗಿದೆ ಅನ್ನೋದು ಆತಂಕ ಸೃಷ್ಟಿ ಮಾಡುತ್ತೆ. ಆ ರೀತಿಯಾಗಿದೆ ಪರಿಸ್ಥಿತಿ. ಅಹಮದಾಬಾದ್ ಏರ್ಪೋರ್ಟ್ನಲ್ಲಿ ಯಾರು ಕೂಡ ಊಹೆನೂ ಮಾಡದೇ ಇರುವಂತ ದೃಶ್ಯ ಇದು. ಟೇಕ್ ಆಫ್ ಸಂದರ್ಭ 200ಕ್ಕೂ ಅಧಿಕ ಪ್ರಯಾಣಿಕರನ್ನ ಹೊತ್ತು ಸಾಕ್ತಾ ಇದ್ದಂತ ವಿಮಾನ ಪತನವಾಗುತ್ತೆ. ವಿಮಾನದ ಹಿಂದಿನ ಭಾಗ ನೆಲಕ್ಕೆ, ಮರಕ್ಕೆ ಬಡಿಯುತ್ತೆ. ಆನಂತರ ಬಿದ್ದು ಪತನವಾಗುತ್ತೆ. ಒಂದು ಆ ದುರಂತ ನಡೆದಿರುವಂತಹ ಸ್ಥಳದ ದೃಶ್ಯ ಹೇಗಾಯ್ತು ಅಂತ, ಮತ್ತೊಂದು ಕಡೆ ಈಗ ರಕ್ಷಣಾ ಕಾರ್ಯಾಚರಣೆ ಹೇಗಾಗ್ತಾ ಇದೆ ಅನ್ನೋದರ ದೃಶ್ಯವನ್ನು ಕೂಡ ನೀವು ಗಮನಿಸಬಹುದು. ನೇರ ದೃಶ್ಯ ಇದು. ರಕ್ಷಣಾ ಕಾರ್ಯಾಚರಣೆ ಹೇಗೆ ಸಾಗ್ತಾ ಇದೆ ನೋಡಿ. ಆಸ್ಪತ್ರೆಗೆ ಗಾಯಾಳುಗಳನ್ನ ಶಿಫ್ಟ್ ಮಾಡಲಾಗ್ತಾ ಇದೆ. ಆತಂಕದಲ್ಲಿರುವಂತಹ ಕುಟುಂಬ, ಸ್ನೇಹಿತರು, ನೂಕುನುಗ್ಗಲಾಗ್ತಾ ಇದೆ. ಜನ ಕೂಡ ಹರಿದು ಬರ್ತಾ ಇದ್ದಾರೆ ತಮ್ಮವರಿಗೆ ಏನಾಗಿದೆ ಅನ್ನೋದನ್ನು ತಿಳಿದುಕೊಳ್ಳೋದಕ್ಕೆ. ಹರೀಶ್ ಮತ್ತೆ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಹರೀಶ್, ಏನೇನು ಡೀಟೇಲ್ಸ್ಗಳು ಸಿಗ್ತಾ ಇದೆ? ಆಗ್ಲೇ ಎಷ್ಟು ಜನ ಪ್ರಯಾಣಿಕರು ಪ್ರಯಾಣಿಸ್ತಾ ಇದ್ರು, ಏನಾಗಿತ್ತು ಅನ್ನೋದನ್ನ ಹೇಳ್ತಾ ಇದ್ರಿ. ಈಗ ಅಲ್ಲಿಯ ಗುಜರಾತ್